ಸೊ ಒಟ್ಟಿನಲ್ಲಿ ಇಡೀ ಕ್ಷೇತ್ರಗಳು ಈಗ ಏನು 14 ಕ್ಷೇತ್ರಗಳಿಗೆ ಏನೇನು ಚುನಾವಣೆ ನಡೆಯುತ್ತೆ ಕರ್ನಾಟಕದ ಮೊದಲ ಹಂತದ ಚುನಾವಣೆ. ಬಟ್ ಅದರಲ್ಲಿ ಪ್ರಮುಖವಾಗಿ ಗಮನ ಸೆಳೆದಿರುವಂಥದ್ದು ಮಂಡ್ಯ. ಸೊ ಮಂಡ್ಯದಲ್ಲಿ ಈಗಾಗಲೇ ಸೆಂಟ್ರಲ್ ಮಿನಿಸ್ಟರ್ ಪಾಲಿಟಿಕ್ಸ್ ಕೂಡ ಆರಂಭವಾಗಿದೆ. ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ನೀವೇನಾದ್ರೂ ಗೆಲ್ಸಿದ್ದೆ ಆದಲ್ಲಿ ಅವರನ್ನ ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿ ಮಾಡಲಾಗುತ್ತೆ. ಸೊ ನೀವು ಅದೇ ಬಿಟ್ಟು ಇಲ್ಲಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಸಿದ್ರೆ ಅವ್ರು ಬರೀ ಸಂಸದರಾಗಿ ಉಳಿತಾರೆ ಅನ್ನುವಂಥದ್ರ ಬಗ್ಗೆ ಈ ರೀತಿಯಾಗಿ ಪ್ರಚಾರ ಮಾಡಬೇಕು ಅನ್ನುವಂಥ ಒಂದು ಗೇಮ್ ಪ್ಲಾನ್ ಅನ್ನ ಕೂಡ ಜೆಡಿಎಸ್ ಬಿಜೆಪಿ ರಚಿಸಿಕೊಂಡಿದೆ. ಎಚ್ ಡಿ ಕೆ ಗೆಲ್ಸಿದ್ರೆ ಕೇಂದ್ರ ಕೃಷಿ ಸಚಿವ ಸ್ಥಾನ ಅಂತೂ ಫಿಕ್ಸ್ ಆಗತ್ತೆ ಅಂತ ಹೇಳಿ ಭಾವನಾತ್ಮಕವಾಗಿ ಮತ ಸೆಳೆಯೋದಕ್ಕೆ ದೋಸ್ತಿಗಳು ಒಂದು ಮೆಗಾ ಪ್ಲಾನ್ ಅನ್ನ ಕೂಡ ರೂಪಿಸಿಕೊಂಡಿದೆ. ಮಂಡ್ಯದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ನ ಒಂದು ಪಾಲಿಟಿಕ್ಸ್ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಸೊ ಸಹಜವಾಗಿ ಕೂಡ ಈಗ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಶತಾಯಗತಾಯ ಮಂಡ್ಯ ಕ್ಷೇತ್ರವನ್ನು ನಾನು ಗೆಲ್ಲಲೇಬೇಕು ಅನ್ನುವಂಥ ಒಂದು ಪಣ ತೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಂತಾನೆ ಸುಮಲತಾ ಅವರ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನ ಹೇಳಿದಂತಹ ಕುಮಾರಸ್ವಾಮಿ ಅವರು ಈ ಬಾರಿ ಸುಮಲತಾ ಅವರ ಮನೆಗೇನೆ ಹೋಗಿ ಅವರ ಬೆಂಬಲವನ್ನ ಕೋರಿದ್ರು. ಸೊ ಇದೆಲ್ಲವೂ ಕೂಡ ಬದಲಾದಂತಹ ಒಂದು ಪಾಲಿಟಿಕ್ಸ್ ಅಲ್ಲಿ ನಾವು ನೋಡ್ತಾ ಇದೀವಿ. ಸೊ ಈ ಹಿಂದೆ ಯಡಿಯೂರಪ್ಪ ಅವರ ಬಗ್ಗೆ ಸಾಕಷ್ಟು ಟೀಕಾಪ್ರಹಾರಗಳನ್ನ ನಡೆಸಿದಂತವರು ಇಬ್ರು ಪರಸ್ಪರ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವಾಗ್ಯುದ್ಧಗಳನ್ನ ಮಾಡಿದಂಥವ್ರು ಈಗ ದೋಸ್ತಿಗಳಾಗಿ ಕೈ ಹಿಡಿದು ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಅಸ್ತ್ರವನ್ನ ಹೂಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಂದ್ರ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಈಗ ಕುಮಾರಸ್ವಾಮಿ ಅವರು ಸದ್ಯಕ್ಕಿದ್ದಾರೆ. ಬಹುಶಃ ಬಿಜೆಪಿಯಿಂದ ಈಗ ನೆಕ್ಸ್ಟ್ ನರೇಂದ್ರ ಮೋದಿ ಅವರ ಒಂದು ಸಂಪುಟದಲ್ಲಿ ನನಗೆ ಕೇಂದ್ರ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಒಂದು ನಿರೀಕ್ಷೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಈ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನಾನು ಗೆದ್ರೆ ಕೇಂದ್ರ ಸಚಿವ ಸ್ಥಾನಕ್ಕೆ ಏರ್ತೀನಿ ಅನ್ನುವಂಥದ್ದು ಬಹುಶಃ ಅವರಿಗೇನಾದ್ರೂ ಆ ರೀತಿಯಾದಂತಹ ಒಂದು ಆಫರ್ ಇದ್ದಿರಲೂಬಹುದು. ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಕುಮಾರಸ್ವಾಮಿ ಮಾಡ್ತಾ ಇರುವಂತಹ ರಣತಂತ್ರವೂ ಕೂಡ ಇದಾಗಿರಬಹುದು. ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಮಂಡ್ಯ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದನ್ನ ಕೂಡ ತಮ್ಮ ಒಂದು ಅಸ್ತ್ರವನ್ನಾಗಿ ಪ್ರಯೋಗಿಸ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಸಿಎಂ ಮಾಡುವಂತೆ ಪ್ರಚಾರ ಮಾಡಿದ್ರು. ಸೊ ಈಗ ಸೆಂಟ್ರಲ್ ಮಿನಿಸ್ಟರ್ ಆಗ್ತೀನಿ ಅನ್ನುವಂಥ ಒಂದು ವಿಚಾರವನ್ನ ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಅವರನ್ನ ಮಣಿಸೋದಕ್ಕೆ ನೋಡಿ, ಈಗ ಸ್ಟಾರ್ ಚಂದ್ರು ಅವರನ್ನ ನೀವು ಗೆಲ್ಸಿದ್ದೆ ಆದಲ್ಲಿ ಅವರೊಬ್ಬ ಸಂಸದರಾಗಿ ಉಳಿತಾರೆ. ಯಾಕಂದ್ರೆ ಕಾಂಗ್ರೆಸ್ ಅಂತೂ ಬರೋದಿಲ್ಲ ಸೆಂಟ್ರಲ್ ನಲ್ಲಿ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಅವರು. ಸೊ ಇದರ ಮುಂದುವರೆದ ಭಾಗವಾಗಿ ಅಕಸ್ಮಾತ್ ನಾನೇನಾದ್ರೂ ಗೆದ್ರೆ ಸೊ ನನ್ನನ್ನ ಆಗ ಸೆಂಟ್ರಲ್ ಮಿನಿಸ್ಟರ್ ಆಗಿ ಮಾಡ್ತಾರೆ. ಸೊ ಆವಾಗ ಮಂಡ್ಯದ ಅಭಿವೃದ್ಧಿಯನ್ನ ಹೆಚ್ಚಾಗಿ ಮಾಡಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಆಮಿಷವನ್ನ ನೀಡ್ತಾ ಇದ್ದಾರೆ ಕುಮಾರಸ್ವಾಮಿ. ಮತ್ತೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈಗ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ದೋಸ್ತಿ ಯಾವ ರೀತಿಯಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದೆ ಅಂತ ಹೇಳಿ ಈಗಾಗಲೇ ಮಿನಿಸ್ಟರ್ ಮಾಡುವಂತಹ ಒಂದು ಅಸ್ತ್ರವನ್ನ ಕೂಡ ಪ್ರಯೋಗಿಸ್ತಾ ಇರುವಂತಹ ಕುಮಾರಸ್ವಾಮಿ ಒಕ್ಕಲಿಗರ ಒಂದು ಮತವನ್ನ ಸೆಳೆಯುವ ಒಂದು ನಿಟ್ಟಿನಲ್ಲಿ, ಮಂಡ್ಯ ಜನರ ಒಂದು ವಿಶ್ವಾಸವನ್ನ ಗಳಿಸುವ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆ, ಸುಮಲತಾ ಅವರು ಯಾವಾಗ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಅನ್ನುವಂಥದ್ದು ಏನ್ ಮಾಹಿತಿ ಸಿಗ್ತಾ ಇದೆ ಪ್ರಶಾಂತ್? ರೇಮ, ನಿಜಕ್ಕೂ ಕೂಡ ಮಂಡ್ಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ನಿನ್ನೆ ಅಧಿಕೃತವಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ನಿನ್ನೆ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಕೂಡ ಪಾಲ್ಗೊಂಡಿದ್ದರು. ಪ್ರಮುಖವಾಗಿ ಕಾಂಗ್ರೆಸ್ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು. ಅಂದ್ರೆ ಹೊರಗಿನವರು ಅಥವಾ ಹೊರಗಿನವರು ಅನ್ನುವಂಥದ್ದು, ಅಂದ್ರೆ ಕುಮಾರಸ್ವಾಮಿ ಅವರು ಹೊರಗಿನವರು ಅಂತ ಸ್ಟಾರ್ ಚಂದ್ರು ಅಂದ್ರೆ ಕೈ ಅಭ್ಯರ್ಥಿ ಆಗಿದ್ದಾರೆ, ಅವರು ನಮ್ಮ ಮಂಡ್ಯ ಜಿಲ್ಲೆಯವರು ಅಂತೇಳಿ ಭಾವನಾತ್ಮಕವಾಗಿ ಮತಗಳನ್ನ ಸೆಳೆಯೋದಕ್ಕೂ ಕೂಡ ಮುಂದಾಗಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ದೋಸ್ತಿಗಳು ಕೂಡ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಭಾವನಾತ್ಮಕವಾಗಿ ಮತಗಳನ್ನ ಸೆಳೆಯೋಕ್ಕೂ ಕೂಡ ಮುಂದಾಗ್ತಾರೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರನ್ನ ನೀವು ಗೆಲ್ಲಿಸಿದ್ದೆ ಆದ್ರೆ ಈಗಾಗಲೇ ಅವರು NDA ಭಾಗವಾಗಿದ್ದಾರೆ, ಕೇಂದ್ರದಲ್ಲಿ ಸಚಿವರಾಗ್ತಾರೆ. ಪ್ರಮುಖವಾಗಿ ಅವರಿಗೆ ಕೃಷಿ ಖಾತೆಯನ್ನೇ ಕೂಡ ಕೊಡ್ತಾರೆ. ಹೀಗಾಗಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಕೇವಲ ಕೃಷಿ ಸಚಿವರು ಮಾತ್ರ ಆಗೋದಿಲ್ಲ, ಅವ್ರು ಸಚಿವರಾದ್ರೂ ಜೊತೆಗೆ ಮಂಡ್ಯದ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಕಾವೇರಿ ವಿಚಾರವನ್ನು ಇಟ್ಕೊಂಡು ಕೂಡ ಮತಗಳನ್ನ ಸೆಳೆಯೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಅಂದ್ರೆ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರದಲ್ಲಿ ಮಂಡ್ಯದ ಅಭಿವೃದ್ಧಿ ಒಂದ್ ಕಡೆ ಆದ್ರೆ ಈಗಾಗಲೇ ಕಾವೇರಿ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇದಾವೆ. ಈ ಒಂದು ಹೋರಾಟ ಅಂದ್ರೆ ಕಾವೇರಿ ಸಮಸ್ಯೆಗೂ ಕೂಡ ಇವರು ಪ್ರಮುಖವಾಗಿ ಬಗೆಹರಿಸ್ತಾರೆ. ಹೀಗಾಗಿ ತಾವೆಲ್ಲರೂ ಕೂಡ ಮತಗಳನ್ನ ಕೊಡಲೇಬೇಕು ಅಂತ ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಸಾಕಷ್ಟು ಬಹಿರಂಗ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಜಿ ಸಚಿವರು ಆಗಿರ್ಬೋದು, ಮಾಜಿ ಶಾಸಕರುಗಳೆಲ್ಲರೂ ಕೂಡ ಅಂದ್ರೆ ಬಿಜೆಪಿ ಮತ್ತೆ JDS ನ ಎಲ್ಲರೂ ಕೂಡ ಇದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವಂತದ್ದು. ಕುಮಾರಸ್ವಾಮಿ ಅವರನ್ನ ಯಾತಕ್ಕಾಗಿ ನೀವು ಗೆಲ್ಲಿಸಬೇಕು ಅಂದ್ರೆ ಕೇಂದ್ರದಲ್ಲಿ ಅವರು ಸಚಿವರಾಗಿ ಆಗ್ತಾರೆ, ಮಂಡ್ಯದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಈ ರೀತಿ ಭಾವನಾತ್ಮಕವಾಗಿ ಮತಗಳನ್ನ ಸೆಳೆಯೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ನಾವು 2018ರ ಚುನಾವಣೆಯನ್ನ ಗಮನಿಸಿದ್ರೆ ಈ ಒಂದು ಚುನಾವಣೆ ಕೂಡ ನಡೆದಿದ್ದು ಮುಂದಿನ ಈ ಒಂದು ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ ಅಂತ. ಹಾಗಾಗಿ ಮಂಡ್ಯ ಜಿಲ್ಲೆಯ ಜನ ಕುಮಾರಸ್ವಾಮಿ ಅವರ ಕೈಯನ್ನು ಹಿಡಿದಿದ್ರು. ಮಂಡ್ಯ ಕ್ಷೇತ್ರದಲ್ಲಿರುವಂತಹ 7ಕ್ಕೆ 7 ಕ್ಷೇತ್ರಗಳು ಕೂಡ JDS ನ ಶಾಸಕರು ಗೆದ್ದಿದ್ದಾರೆ.
ಗೆದ್ದಿದ್ರು, ಅದರಲ್ಲೂ ಕೂಡ ಬಹಳ ಅಂತರಗಳಲ್ಲಿ ಗೆದ್ದಿದ್ರು, ಆ ನಂತರದಲ್ಲಿ ಸಿಎಂ ಆಗಿದ್ರು. ಈ ರೀತಿ ಅಂಶಗಳನ್ನ ಇಟ್ಕೊಂಡು ಭಾವನಾತ್ಮಕವಾಗಿ ಮತಗಳನ್ನ ಸೆಳೆಯೋದಕ್ಕೂ ಕೂಡ ಮುಂದಾಗ್ತಾರೆ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರ ಪರವಾಗಿ ಸುಮಲತಾ ಅವರು ಬರ್ತಾರ ಅನ್ನೋಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅಂದ್ರೆ ಪ್ರಚಾರಕ್ಕೆ ಇವತ್ತು ಅಧಿಕೃತವಾಗಿ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಎಲ್ಲೂ ಕೂಡ ಪ್ರಚಾರಕ್ಕೆ ತೆರಳುವ ಬಗ್ಗೆ ಸುಮಲತಾ ಅವರು ತಿಳಿಸಿಲ್ಲ. ಆದ್ರೆ ಅಧಿಕೃತವಾಗಿ ಪಕ್ಷ ಸೇರ್ಪಡೆಗೊಂಡ ನಂತರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಪ್ರಚಾರವನ್ನ ಮಾಡಲೇಬೇಕು. ಮೊನ್ನೆ ನಡೆದಂತ ಸಭೆಯಲ್ಲೂ ಕೂಡ ಎಲ್ಲೂ ಕೂಡ ಪ್ರಚಾರದ ಬಗ್ಗೆ ತಿಳಿಸಿಲ್ಲ. ಆದ್ರೆ ಆ ನಂತರದಲ್ಲಿ ನನ್ನ ನಿಲುವನ್ನ ಪ್ರಕಟ ಮಾಡ್ತೀನಿ ಅಂತೇಳಿ ಸುಮಲತಾ ಅವರು ಕೂಡ ತಿಳಿಸಿದ್ರು. ಮೊನ್ನೆ ಕುಮಾರಸ್ವಾಮಿ ಅವರು ಇದೇ ವಿಚಾರವಾಗಿ ತಿಳಿಸಿದ್ರು. ಅಂದ್ರೆ ಮೊನ್ನೆ ಹೋಗಿ ಅವರ ಸಹಕಾರವನ್ನ ಕೇಳಿದೀವಿ, ನಾನು ಕೂಡ ಪ್ರಚಾರಕ್ಕೆ ಕರಿತೀನಿ ಅನ್ನುವಂತ ಮಾತುಗಳನ್ನು ಕೂಡ ತಿಳಿಸಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್.